ಯತ್ನಾಳ್ ವಿರುದ್ಧ ಸ್ವಪಕ್ಷೀಯರಿಂದಾನೇ ಅಸಮಾಧಾನ. ಮತ್ತೊಂದು ಕಡೆ ದಶಪಥ ಹೆದ್ದಾರಿ ಕ್ರೆಡಿಟ್ ವಾರ್. ಬಾಗಲಕೋಟೆಯಲ್ಲಿ ಒತ್ತುವರಿ ತೆರವು ವೇಳೆ ಕೇಕ್. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20. ಶಾಸಕ ಯತ್ನಾಳ್ ವಿರುದ್ಧ ಸ್ವಪಕ್ಷೀಯರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೋವಿಡ್ ಅಕ್ರಮ ಹಗರಣ ಕುರಿತು ಪ್ರತಿಕ್ರಿಯಿಸಿದ ಮಾಜಿ ಸಚಿವ ರಾಮುಲು, ಯಡಿಯೂರಪ್ಪ ಅವಧಿಯಲ್ಲಿ ಯತ್ನಾಳ್ ಕೂಡ ಶಾಸಕರಾಗಿದ್ರು, ಆದರೆ ಅವರಿಗೆ ಮಾಹಿತಿಯ ಕೊರತೆ ಇದೆ ಅಂದ್ರು. ಅರಗ ಜ್ಞಾನೇಂದ್ರ ಮಾತನಾಡಿ, ಯತ್ನಾಳ್ ಹೇಳಿಕೆ ನನಗೆ ವೈಯಕ್ತಿಕವಾಗಿ ನೋವುಂಟು ಮಾಡಿದೆ. ಹಿರಿಯರು ಪಕ್ಷದೊಳಗೆ ಹೀಗೆ ಆರೋಪ ಮಾಡೋದು ಸರಿಯಲ್ಲ ಅಂದ್ರು. ಶಾಸಕ ರೇಣುಕಾಚಾರ್ಯರಂತೂ ಯತ್ನಾಳ್ ಒಬ್ಬ ಕಾಮಿಡಿ ಪೀಸ್, ಅವರ ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ. ಮೊದಲು ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ಯತ್ನಾಳ್ ಒಬ್ಬ ಹುಚ್ಚು ನಾಯಿ, ನನ್ನನ್ನು ಅವರಿಗೆ ಹೋಲಿಕೆ ಮಾಡಬೇಡಿ, ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸ್ತಿದ್ದೀರಾ ಅಂತ ಟಾಂಗ್ ಕೊಟ್ರು. ಎಲಿಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಬಸವನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀರಿ. ನಾನು ಹೇಳ್ತೀನಿ, ಕೋವಿಡಲ್ಲಿ ಯಾವ್ಯಾವ್ರು ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದರೆ ಯತ್ನಾಳ್. ದಶಪಥ ಹೆದ್ದಾರಿ ಕ್ರೆಡಿಟ್ ವಾರ್ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ನಂತರ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಎಚ್.ಸಿ. ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಸುಮ್ಮನೆ ಬುರುಡೆ ಬಿಡ್ತಾನೆ. ಪ್ರತಾಪ್ ಸಿಂಹ ಏನ್ ಮೇಸ್ತ್ರಿ ಏನ್ರಿ? ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಈಕ್ವಲ್ ಲೀಡ್ರಾ? ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಆಗಿದ್ದಾಗ ಪ್ರತಾಪ್ ಸಿಂಹ ಸಂಸದನೇ ಆಗಿರ್ಲಿಲ್ವಲ್ಲ? ಇವರಿಗೇನು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇನ್ಚಾರ್ಜ್ ಕೊಟ್ಟಿದ್ದಾರ? DPR ಮಾಡಿಕೊಡು ಅಂತ ಕೇಳಿದ್ರ? ಸುಮ್ಮನೆ ಬುರುಡೆ ಬಿಡುವ ಕೆಲಸ ಮಾಡಬಾರ್ದು, ಸುಮ್ಮನೆ ಅವರ ಹೇಳಿಕೆಗಳಿಗೆ ಮೈಲೇಜ್ ಕೊಡಬಾರ್ದು. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅಂತ ಸಚಿವ ಮಹದೇವಪ್ಪ ಟಕ್ಕರ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಎಂಪಿನೇ ಆಗಿರಲಿಲ್ಲ. ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೆ UPA ಸರ್ಕಾರ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಏನು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನೋ DPR ಮಾಡ್ಕೊಡು ಅಂತ ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಇವ್ರು ಎಂಪಿನೇ ಆಗಲಿಲ್ವಲ್ಲ ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಾಗ. ಸೊ ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಹಂಗಂದ್ಬಿಟ್ರೆ ಪ್ಲೇಟ್ಗೆ ಹೋಗಿ ನೀರೊಳಗೆ ಧುಮುಕಿ ನಾನೇ ಕಡ್ರಿ ಆ ಮರಗಳನ್ನ ಜನಗಳನ್ನ ಹಿಡ್ಕೊಂಡ್ಬಂದು ಅಂದರೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಸಿಲಿಕಾನ್ ಸಿಟಿಯಲ್ಲಿ ಒಬ್ಬ ಖತರ್ನಾಕ್ ವಂಚಕನ ಬಂಧನ ಆಗಿದೆ. ಕೆಲಸ ಇಲ್ಲದೆ ಕೂತವನು ಕೋಟ್ಯಾಧಿಪತಿಯಾದಂತಹ ಸ್ಟೋರಿ ಇದು. BE ಮಾಡಿರುವ ವಂಚಕ ಸಂತೋಷ್ CM PM ಮಿನಿಸ್ಟರ್ ಹೆಸರು ಹೇಳಿ ಕೋಟಿ ಲೂಟಿ ಮಾಡ್ತಾ ಇದ್ದ. ನನಗೆ ರಾಜ್ಯ ಹಾಗೂ ಕೇಂದ್ರ ಸಚಿವರು ಗೊತ್ತು ಅಂತ ಸಂತೋಷ್ ಪೊಂಗಿ ಬಿಡ್ತಾ ಇದ್ದ. ಸಂತೋಷ್ ಈ ಮಾತನ್ನ ನಂಬಿ ಉದ್ಯಮಿಗಳು ಹಣ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ PM CM ಕಚೇರಿಯಿಂದ ಉದ್ಯಮಿಗಳಿಗೆ ಫೇಕ್ ಕಾಲ್ ಮಾಡ್ತಾ ಇದ್ದ. ಈತನೇ ಕಾಲ್ ಮಾಡಿ PM ಕಚೇರಿಯಿಂದ ಮಾತಾಡ್ತಾ ಇದೀವಿ ಅಂತ ನಂಬಿಸ್ತಾ ಇದ್ದ. ಕಂಪನಿಯ ಹಣವನ್ನು ತನ್ನ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ದ. ಇಷ್ಟೇ ಅಲ್ಲದೆ ಮಠ ಹಾಗೂ ಹೆಸರುವಾಸಿಯಾಗಿರುವ ದೇವಸ್ಥಾನಗಳಲ್ಲೂ ಇದೇ ರೀತಿ ಹೇಳ್ಕೊಂಡಿದ್ದಾನೆ. ಸುಳ್ಳನೆ ಬಂಡವಾಳ ಮಾಡಿಕೊಂಡು ವೇದಿಕೆಗಳಲ್ಲಿ ಸನ್ಮಾನಗಳನ್ನ ಮಾಡಿಸಿಕೊಳ್ತಾ ಇದ್ದ. ಈ ಫೋಟೋಗಳನ್ನ ನಂಬಿ ಹೂಡಿಕೆದಾರರು ಸ್ಟಾರ್ಟ್ಅಪ್ ಕಂಪನಿಗೆ ಹಣ ಹೂಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸದ್ಯ ಆರೋಪಿಯ ವಿರುದ್ಧ ದೂರು ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿ ತೆರವು ವೇಳೆ ರೈತರ ಅರಣ್ಯಾಧಿಕಾರಿಗಳ ನಡುವೆ ಗಲಾಟೆ ನಡೆದಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗ್ರಾಮದಲ್ಲಾಗಿದೆ. ತೆರವು ಕಾರ್ಯಾಚರಣೆಗೆ ಮುಂದಾದ JCBಗೆ ರೈತರು ಅಡ್ಡ ನಿಂತು ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಇಬ್ಬರ ನಡುವೆ ತಳ್ಳಾಟ ನೂಕಾಟ ಆಯಿತು. ಗ್ರಾಮದಲ್ಲಿ ಸುಮಾರು 4 ಜನ ರೈತರ 14 ಎಕರೆ ಭೂಮಿ ತೆರವುಗೊಳಿಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಯಾವುದೇ ಮಾಹಿತಿ ಕೊಡದೆ, ನೋಟಿಸ್ ಕೊಡದೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಕ್ಕೆ ರೈತರು ಸಿಡಿದೆದ್ದು ಅಧಿಕಾರಿಗಳ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿದ್ರು. ಈ ಬಗ್ಗೆ ಮಾಹಿತಿ ಕೊಟ್ಟ ಅರಣ್ಯ ಇಲಾಖೆ AFO ಕಲಂಬಂದಕೇರಿ ಗ್ರಾಮದ ವ್ಯಾಪ್ತಿಯಲ್ಲಿ 4 ಪ್ರಕರಣ ಇದೆ. ಒಟ್ಟು 14 ಎಕರೆ ಒತ್ತುವರಿಯಾಗಿದ್ದು ಕಂಡುಬಂದಿದೆ. ಈಗಾಗಲೇ ತನಿಖೆ ಮಾಡಲಾಗಿದ್ದು ರೈತರಿಗೆ 6 ತಿಂಗಳ ಕಾಲ ಅವಕಾಶ ಕೊಡಲಾಗಿದೆ. ಸರ್ಕಾರದ ಆದೇಶದ ಮೇರೆಗೆ ಕಾರ್ಯಾಚರಣೆಯನ್ನ ಆರಂಭಿಸಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ಮತ್ತೊಂದು ಅಗ್ನಿ ದುರಂತ ಸಂಭವಿಸಿದೆ. ಗ್ರೀನ್ ಟೆಕ್ ಕಚೇರಿಯ 2ನೇ ಮಹಡಿಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳು ಸುಟ್ಟು ಕರಕಲಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಮತ್ತೊಂದು ಕಡೆ ರಸ್ತೆ ಬದಿ ಹಾಕಿದ ಅಡಿಕೆ ಸಿಪ್ಪಿಗೆ ಹಚ್ಚಿದ ಬೆಂಕಿಯಿಂದ ಅವಘಡ ನಡೆದಿರೋ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದಲ್ಲಾಗಿದೆ. ದಟ್ಟ ಹೊಗೆಯಲ್ಲಿ ರಸ್ತೆ ಕಾಣದ ಬೈಕ್ ಸವಾರ ಬೆಂಕಿಯಲ್ಲಿ ಬಿದ್ದಿದ್ದಾನೆ. ಪರಿಣಾಮ ಬೈಕ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬೈಕ್ ಸವಾರನಿಗೆ ಸುಟ್ಟ ಗಾಯ ಆಗಿದೆ. ಸಣ್ಣ ಪುಟ್ಟ ಗಾಯಗಳಿಂದ ಕಬ್ಬಳ ಗ್ರಾಮದ 60 ವರ್ಷದ ಜಯಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ರಸ್ತೆ ಬದಿ ಅಡಿಕೆ ಸಿಪ್ಪೆ ಹಾಕಿದ್ದ 10 ಜನ ಖೇಣಿದಾರರನ್ನ ಬಸವಪಟ್ಟಣ ಠಾಣಾ ಪೊಲೀಸರು ಬಂಧಿಸಿದ್ದಾರೆ.
ಶಿವಮೊಗ್ಗದಲ್ಲಿ ಪೊಲೀಸರು ರೌಡಿ ಶೀಟರ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿಗೊಳಗಾದ ರೌಡಿ ಶೀಟರ್ನನ್ನ ಮಂಜುನಾಥ ಅಲಿಯಾಸ್ ಓಲಂಗ ಮಂಜಾ ಅಂತೇಳಿ ಗುರುತಿಸಲಾಗಿದೆ. ಕಳೆದ 3 ದಿನದ ಹಿಂದೆ ಫ್ರೀಡಂ ಪಾರ್ಕ್ನಲ್ಲಿ ಶಶಿ ಎಂಬಾತನ ಮೇಲೆ ರೌಡಿ ಶೀಟರ್ ಮಂಜುನಾಥ ಮಾರಣಾಂತಿಕ ಹಲ್ಲೆ ನಡೆಸಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ರು. ಅದರಲ್ಲಿ ಪ್ರಮುಖ ಆರೋಪಿ ಮಂಜನನ್ನ ಇವತ್ತು ಮುಂಜಾನೆ ಆಯುಧ ವಶಪಡಿಸಿಕೊಳ್ಳಲು ಶಿವಮೊಗ್ಗದ ತ್ಯಾಜ್ಯವಳ್ಳಿಯ ನೀಲಗಿರಿ ಅರಣ್ಯ ಪ್ರದೇಶಕ್ಕೆ ಪೊಲೀಸರು ಕರೆದೊಯ್ದಿದ್ರು. ಈ ವೇಳೆ ಆರೋಪಿ ಪೊಲೀಸ್ ಸಿಬ್ಬಂದಿಗಳಾದ ರವಿ ಹಾಗೂ ಆಕಾಶ್ ಎಂಬುವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಹೀಗಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ. ಕಳೆದ 3 ದಿನಗಳ ಕೆಳಗಡೆ ಶಿವಮೊಗ್ಗ ನಗರದಲ್ಲಿ ಯುವಕನ ಮೇಲೆ ಹಲ್ಲೆ ನಡೆದಿರುತ್ತೆ ಅಂತಂದು ಒಂದು 307 ಪ್ರಕರಣ ನಾವು ದಾಖಲು ಮಾಡ್ಕೊಂಡಿರ್ತೀವಿ. ಮಂಜಾ ಅಲಿಯಾಸ್ ಒಲಂಗೋ ಮಂಜಾ ಇತಂದು ಬೇರೆ ಎಲ್ಲ ಫಾರ್ಮಾಲಿಟೀಸು ಪ್ರೊಸೀಜರ್ಸ್ ಮುಗಿಸಿ ಇವತ್ತು ಬೆಳಿಗ್ಗೆ ವೆಪನ್ನ ರಿಕವರಿ ಮಾಡಬೇಕು ಅಂತದ್ದು ಔಟ್ಸ್ಕರ್ಟ್ಸ್ ಆಫ್ ಶಿವಮೊಗ್ಗ ಸಿಟಿನಲ್ಲಿ ಇಟ್ಟಿರ್ತೀನಿ ಅಂತಂದು ಹೇಳಿರ್ತಾನೆ. ಕರ್ಕೊಂಡು ಹೋದಾಗ ಇಮಿಡಿಯೇಟ್ಲಿ ಆತ ಆ ವೆಪನ್ ನೋಡಿದ ತಕ್ಷಣ ಆ ವೆಪನ್ ತೊಗೊಂಡು ನಮ್ಮ ಸ್ಟಾಫ್ ರವಿ ಅನ್ನೋರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಅವ್ರಿಗೂ ಕೂಡ ಸ್ವಲ್ಪ ಇಂಜುರೀಸ್ ಆಗಿದೆ. ಅದಕ್ಕೆ ಇಮಿಡಿಯೇಟ್ಲಿ ಅವನ ಕಾಲಿಗೆ ಒಂದು ರೌಂಡ್ ಫೈರಿಂಗ್ ಮಾಡಿರ್ತಾರೆ. ತಮಿಳು ಚಿತ್ರರಂಗದ ಖ್ಯಾತ ನಟ ಹಾಗೂ ರಾಜಕಾರಣಿ ವಿಜಯಕಾಂತ್ ನಿಧನ ಹೊಂದಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದ ಡಿಎಂಕೆ ಮುಖ್ಯಸ್ಥ ವಿಜಯಕಾಂತ್ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲ ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ವೆಂಟಿಲೇಟರ್ನಲ್ಲಿರಿಸಿ ತೀವ್ರ ನಿಗಾ ವಹಿಸಲಾಗಿತ್ತು. ಆದರೆ ಇವತ್ತು ವಿಜಯಕಾಂತ್ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾರೆ. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ವಿಜಯಕಾಂತ್ ನಿಧನಕ್ಕೆ ತಮಿಳು ಚಿತ್ರರಂಗದ ಗಣ್ಯರು, ರಾಜಕೀಯ ನಾಯಕರು, ಅಭಿಮಾನಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. 1952 ಆಗಸ್ಟ್ 25ರಂದು ಜನಿಸಿದ ವಿಜಯಕಾಂತ್ ಮೂಲ ಹೆಸರು ನಾರಾಯಣ ವಿಜಯರಾಜ ಅಲಗರಸ್ವಾಮಿ. ಮುಂದೆ ವಿಜಯಕಾಂತ್ ಹೆಸರಿನಿಂದಲೇ ಫೇಮಸ್ ಆಗಿದ್ದವರು. 2011ರಿಂದ 2016ರವರೆಗೂ ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದರು. ಬರೀ ನಟನೆ ಮಾತ್ರವಲ್ಲದೆ ಸಿನಿಮಾ ನಿರ್ಮಾಣ, ನಿರ್ದೇಶನದಲ್ಲೂ ಕೂಡ ಕೆಲಸ ಮಾಡಿದರು. 1979ರಲ್ಲಿ ತೆರೆಕಂಡ ಇನಿಕುಂ ಇಳಮೈ ಸಿನಿಮಾದಲ್ಲಿ ಖಳನಾಯಕನ ಪಾತ್ರ ಮಾಡುವ ಮೂಲಕ ತಮಿಳು ಸಿನಿಮಾ ರಂಗದಲ್ಲಿ ಪಾದಾರ್ಪಣೆ ಮಾಡಿದರು.